ಕರ್ತವ್ಯನಿಷ್ಠ ಅಧಿಕಾರಿಗೆ ಗೌರವ. ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ಪಿ ಬೀಳ್ಕೊಡುಗೆ ಸಮಾರಂಭ. ಡಿವೈಎಸ್ಪಿ ಮುರಳೀಧರ್ ಪಿ ಅವರಿಗೆ ಭಾವಪೂರ್ಣ ಬೀಳ್ಕೊಡುಗೆ. ಎಸ್ಪಿ ಕುಶಾಲ್ ಚೌಕ್ಸೆ ಶ್ಲಾಘನೆ. ಚಿಂತಾಮಣಿ ಉಪವಿಭಾಗದಲ್ಲಿ ದಕ್ಷ ಅಧಿಕಾರಿಯಾಗಿ ಗುರುತಿಸಿಕೊಂಡಿದ್ದ ಡಿವೈಎಸ್ಪಿ ಮುರಳೀಧರ್ ಪಿ ಅವರು ಹೊಸಪೇಟೆಗೆ ವರ್ಗಾವಣೆಗೊಂಡ ಹಿನ್ನೆಲೆಯಲ್ಲಿ ಅವರಿಗೆ ಇಲಾಖೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಬೀಳ್ಕೊಡುಗೆ ಸಮಾರಂಭವು ಅತ್ಯಂತ ಅರ್ಥಪೂರ್ಣವಾಗಿ ಜರುಗಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕುಶಾಲ್ ಚೌಕ್ಸೆ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುರಳೀಧರ್ ಅವರ ಸೇವೆಯನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದರು. ಮುರಳೀಧರ್ ಅವರು ತಮ್ಮ ಅವಧಿಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಮತ್ತು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ಅತ್ಯುತ್ತಮ ಕೆಲಸ ಮಾಡಿದ್ದಾರೆ. ಅಧಿಕಾರಿಗಳು ವರ್ಗಾವಣೆಗೊಳ್ಳುವುದು ಸಹಜ, ಆದರೆ ತಾವು ಕೆಲಸ ಮಾಡಿದ ಕ್ಷೇತ್ರದಲ್ಲಿ ಜನಮಾನಸದಲ್ಲಿ ಉಳಿಯುವುದು ಮುಖ್ಯ ಎಂದು ಎಸ್ಪಿ ಕುಶಾಲ್ ಚೌಕ್ಸೆ ತಿಳಿಸಿದರು. ಸಮಾರಂಭದಲ್ಲಿ ಮಾತನಾಡಿದ ಡಿವೈಎಸ್ಪಿ ಮುರಳೀಧರ್ ಅವರು ಚಿಂತಾಮಣಿಯಲ್ಲಿ ಕೆಲಸ ಮಾಡಿದ ಅನುಭವ ಮತ್ತು ಸಹೋದ್ಯೋಗಿಗಳ ಸಹಕಾರವನ್ನು ನೆನೆದು ಧನ್ಯವಾದ ಅರ್ಪಿಸಿದರು. ಕಾರ್ಯಕ್ರಮದಲ್ಲಿ ಇಲಾಖೆಯ ಹಿರಿಯ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿ ಹಾಗೂ ಗಣ್ಯರು ಭಾಗವಹಿಸಿದ್ದರು. ಮತ್ತು ಅವರ ಸಿಬ್ಬಂದಿ ವರ್ಗದವರಿಗೂ ಆತ್ಮೀಯವಾಗಿ ವಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಎಲ್ಲ ಅಧಿಕಾರಿಗಳು ಬರಬೇಕು. ಹಿಂದೆ ನಮ್ಮ ಸಿಬ್ಬಂದಿಯವರು ಜಾಗ ಮಾಡಿಕೊಡಿ ದಯವಿಟ್ಟು. ಡಿಆರ್ ಸಿಬ್ಬಂದಿ ಬನ್ನಿ ಸರ್, ಈ ಕಡೆ ಯಾರು ಇದ್ದೀರ ಬನ್ನಿ. ನಮ್ಮ ಡಿಆರ್ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಅವಕಾಶ ಮಾಡಿಕೊಡಿ ಸರ್. ಬನ್ನಿ ಈ ಕಡೆ ಎಲ್ಲ ಮತ್ತೆ ಈ ಕಡೆ ಬನ್ನಿ, ಹಿಂದೆ ಬನ್ನಿ, ಫೋಟೋ ತಗೊಳ್ತಾರೆ. ಹಿಂದೆ ಬನ್ನಿ. ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ, ಸಾರ್ವಜನಿಕರು, ಎಲ್ಲ ದಲಿತ ಮುಖಂಡರು, ವಿವಿಧ ಸಂಘಟನೆಯ ಮುಖಂಡರು ನಮ್ಮ ಮೊನ್ನೆ ಡಿಎಸ್ಪಿ ಸಾಹೇಬರಿಗೆ ಹೂವಿನ ಹಾರವನ್ನು ಹಾಕೋದ್ರ ಮೂಲಕ ಮೊನ್ನೆ ಡಿಎಸ್ಪಿ ಸಾಹೇಬರಿಗೆ ಆತ್ಮೀಯವಾಗಿ ಬೀಳ್ಕೊಡುಗೆ ಮಾಡಿಕೊಡ್ತಾ ಇದ್ದಾರೆ. ಅದೇ ರೀತಿ ಚಿಂತಾಮಣಿ ರೂರಲ್ ಎಸ್ ಡಿ ಆದಂತಹ ಚಂದ್ರ ಅವರಿಂದ ಆತ್ಮೀಯವಾಗಿ ಬೀಳ್ಕೊಡುಗೆ. ಸರ್ ದಯವಿಟ್ಟು ಅವಕಾಶ ಮಾಡಿಕೊಡಿ, ದಾರಿ ಮಾಡಿಕೊಡಿ. ನಮ್ಮ ಯುವ ಸರ್ ಅಂತ ಆನಂದ್ ಸರ್ ಅವರು ನಮ್ಮ ಮೊನ್ನೆ ಡಿಎಸ್ಪಿ ಸಾಹೇಬರಿಗೆ ಆತ್ಮೀಯವಾಗಿ ಸನ್ಮಾನ ಮಾಡಿ ನೋಡಿ. ಇಂತಿಯಾಜ್ ಭಾಯ್, ಫಾರೂಕ್, ನಮ್ಮ ತಾರೀಕ್, ನಮ್ಮ ಶಫೀರ್, ಅದೇ ರೀತಿ ಚಿಂತಾಮಣಿ ಗೃಹರಕ್ಷಕ ದಳದ ಮುಖಂಡರಾಗಿರ್ತಕ್ಕಂಥ 4 ಅಧಿಕಾರಿಯಾಗಿರ್ತಕ್ಕಂಥ ಶ್ರೀ ಅಶ್ವಥ್ ಮತ್ತು ಸೀನಪ್ಪ ವತಿಯಿಂದ ತಂಡದವರಿಂದ ಮನೆ ಡಿಎಸ್ಪಿ ಸಾಹೇಬರಿಗೆ ವಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ದಯವಿಟ್ಟು ಸನ್ಮಾನ ಮಾಡೋದು ಆಸೆಯಿಂದ ಆಗಬೇಕು. ಅದೇ ರೀತಿ ಚಿಂತಾಮಣಿ ಒಂದಿಗೆ ಗತಿವಿಧಿ ಮಾಡಬೇಡಿ ದಯವಿಟ್ಟು. ಸ್ವಲ್ಪ ಸ್ವಲ್ಪ ಸೈಡ್ ಮುಂದೆ ನೋಡಿ. ಆತ್ಮೀಯವಾಗಿ ಸನ್ಮಾನ ಮಾಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಬೀಳ್ಕೊಡುಗೆ ಮಾಡಿಕೊಡ್ತಾ ಇದ್ದಾರೆ. ಊರ್ವಾಡಿ ಬಾಬು ಮತ್ತು ತಂಡದವರಿಗೆ ಇಲಾಖೆಯ ಪರವಾಗಿ ಆತ್ಮೀಯ ವಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ಈ ಕಡೆ ನೋಡಿ. ಪ್ರಭು ಮತ್ತು ತಂಡದಿಂದ ಡಿಎಸ್ಪಿ ಸಾಹೇಬರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಅವರಿಗೆ ಸ್ವಲ್ಪ ಅದೇ ರೀತಿ ಚಿಂತಾಮಣಿ ಸಿಬ್ಬಂದಿ ಮತ್ತು ಸಿಬ್ಬಂದಿಯವರ ಮಕ್ಕಳು ಕ್ವಾರ್ಟರ್ಸ್ ಇದ್ದಾರೆ. ಅವರೆಲ್ಲ ಶೇಖ್ ಶಫೀರ್ ಹಾಗೂ ತಂಡದಿಂದ ಮತ್ತೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ದಯವಿಟ್ಟು ಒಬ್ಬರಾದ ನಂತರ ಒಬ್ಬರ ಸ್ವಲ್ಪ ಸೈಡು ಇಲ್ಲ. ಧನ್ಯವಾದಗಳು. ಅದೇ ರೀತಿ ನಮ್ಮ ಡಿಆರ್ ಅಧಿಕಾರಿ ಮತ್ತು ಬನ್ನಿ. ನಮ್ಮ ಸಶಸ್ತ್ರ ಪಡೆಯ ಎಲ್ಲ ಅಧಿಕಾರಿಗಳು ನಮ್ಮ ಮನೆ ಎಸ್ ಪಿ ಸಾಹೇಬರ ನೇತೃತ್ವದಲ್ಲಿ ನಮ್ಮ ಹೆಚ್ಚಿನ ಆರ್ಪಿ ಆಗಿರ್ತಕ್ಕಂಥ ಶ್ರೀ ಮಹದೇವ್ ವತನಿ ಸರ್ ಮತ್ತು ನಮ್ಮ ಡಿಎಸ್ಪಿ ಸಾಹೇಬ್ ಅವರಿಗೆ ಆತ್ಮೀಯವಾಗಿ ಮುಂದೆ ನೋಡಿ ಸರ್, ಹಿಂಗೆ ಮಾಡ್ಕೊಡ್ತಾ ಇದ್ದಾರೆ. ಎಲ್ಲ ಬನ್ನಿ. ದಯವಿಟ್ಟು ಜಾಗ ಮಾಡಿಕೊಡಿ. ಬೇರೆಯವರಿಗೆ ಎಲ್ಲರೂ ಕೂತ್ಕೊಬೇಕು. ಕಾರ್ಯಕ್ರಮಕ್ಕೆ ಮುಕ್ತಾಯದ ನಂತರ ಉಪಹಾರದ ವ್ಯವಸ್ಥೆ ಇದೆ, ಊಟದ ವ್ಯವಸ್ಥೆ ಇದೆ. ಸ್ವಲ್ಪ ಸೈಡಿಂದ ಕ್ರಾಸ್ ಎಲ್ಲ ಸಾರ್ವಜನಿಕರು ಆಸೀನರಾಗಬೇಕು. ನಮ್ಮ ಎಲ್ಲ ಸಿಬ್ಬಂದಿಗಳು ಸಹ ಆಸೀನರಾಗಿರ್ತಕ್ಕಂಥ ಬೀಡಲ್ ಸೀನಾ ಮತ್ತು ತಂಡದಿಂದ
ಆತ್ಮೀಯವಾಗಿ ವರ್ಗಾವಣೆಗಿರ್ತಕ್ಕಂಥ ನಮ್ಮ DSP ಸಾಹೇಬರಿಗೆ ಹೂವಿನ ಮಳೆ ಸುರಿಯುವ ಮೂಲಕ ಪುಷ್ಪಗುಚ್ಛವನ್ನು ನೀಡಿ ಆತ್ಮೀಯವಾಗಿ ಸನ್ಮಾನಿಸ್ತಾ ಇದ್ದಾರೆ. ಎಲ್ಲರೂ ಜೋರು ಚಪ್ಪಾಳೆಯೊಂದಿಗೆ ಬೀಳ್ಕೊಡುಗೆ ಮಾಡ್ಕೊಂಡಿದ್ದೀರಿ. ದಯವಿಟ್ಟು ಎಲ್ಲ ಸಾರ್ವಜನಿಕರು ಕೂತ್ಕೊಬೇಕು. ನಮ್ಮ ಸಿಬ್ಬಂದಿಯವರು ಅವನ್ನೆಲ್ಲ ಕೂರಿಸೋದಕ್ಕೆ ಮತ್ತೆ ವ್ಯವಸ್ಥೆ ಸನ್ಮಾನವನ್ನು ಮಾಡ್ತಕ್ಕಂಥ ಹೊರತುಪಡಿಸಿ ದಯವಿಟ್ಟು ಎಲ್ಲರೂ ಆಸೀನರಾಗಿ, ಮತ್ತೆ ಮಾಡೋರಿಗೆ ಅವಕಾಶ ಮಾಡಿಕೊಡಿ. ಮಾಡಿರೋ ದಯವಿಟ್ಟು ಆಸೀನರಾಗಿ. ಅದೇ ರೀತಿ ನಮ್ಮ ಹೆಚ್ಚಿನ ಕಾರ್ಯಕ್ರಮದ ನಂತರ ಎಲ್ಲ ತಮ್ಮಲ್ಲಿ ತೋರ್ತಾ ಇದ್ದೀವಿ. ಮತ್ತು ಸಂಘಟನೆಯ ಪ್ರಮುಖರಿಂದ ಮಾನ್ಯ DSP ಅವರಿಗೆ ಆತ್ಮೀಯವಾಗಿ ಕಾಣಿಕೆಯನ್ನು ನೀಡುತ್ತಾ ಕಾರ್ಯಕ್ರಮದ ಇವನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಹಿಂದೆ ತಗೊಳ್ಳಿ ಸರ್ ಹಂಗೆ. ನಮ್ಮ ವಿಭಾಗದ ಇವನ್ನೆಲ್ಲ ಕಲೆಕ್ಟ್ ಮಾಡ್ತೀವಿ. ಚಿಂತಾಮಣಿ ದಯವಿಟ್ಟು ಎಲ್ಲ ಸಾರ್ವಜನಿಕರು ಕೂತ್ಕೊಬೇಕು. ಇನ್ನು ಮುಂದಿನ ಅಂತ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಮೊನ್ನೆ ಸಾಹೇಬರು ಮಾತಾಡಬೇಕು. ಅದೇ ರೀತಿ ನಮ್ಮ ನೆಚ್ಚಿನ SP ಸಾಹೇಬರಿದ್ದಾರೆ, ಅವರು ಸಹ ಮಾತಾಡುವಂಥ ಕಾರ್ಯಕ್ರಮ ಇದೆ. ದಯವಿಟ್ಟು ಎಲ್ಲರೂ ಸನ್ಮಾನ ಮಾಡಿ ಆಸೀನರಾಗಬೇಕಂತ ಮಾಡ್ಕೊಡ್ಬೇಕು. ಸನ್ಮಾನ ಮಾಡ್ತಾ ಇದ್ದೀವಿ. ನಮ್ಮ SP ಸಾಹೇಬರು, AP ಸಾಹೇಬರು ಮತ್ತು ಎಲ್ಲ ಅಧಿಕಾರಿ ದಯವಿಟ್ಟು ಕೊಡ್ತಾ ಇದ್ವಿ. ನಮ್ಮ ಒಂದು ನೆಚ್ಚಿನ DSP ಸಾರಾಗಿರ್ತಕ್ಕಂಥ ಶ್ರೀ ಮುರಳೀಧರ್ ಜೋರು ಚಪಾಳಿಯೊಂದಿಗೆ ಆತ್ಮೀಯವಾಗಿ ಸನ್ಮಾನ ಮಾಡುವ ಮೂಲಕ ಬೀಳ್ಕೊಡುಗೆ ಮಾಡಿಕೊಡ್ಬೇಕಂತ ಬರ್ತಾ ಇದ್ದೀನಿ. ವರ್ಗಾವಣೆಯಾಗಿರ್ತಕ್ಕಂಥ ನಮ್ಮ DSP ಸಾಹೇಬರಿಗೆ ಆತ್ಮೀಯವಾಗಿ ಸನ್ಮಾನ ಮಾಡುವ ಮೂಲಕ ಬೀಳ್ಕೊಡುಗೆಯನ್ನು ಮಾಡಿಕೊಡ್ತಾ ಇದ್ದೀನಿ. ಅವರ ಮುಂದಿನ ವರ್ಗಾವಣೆಯ ಸ್ಥಳ, ವರ್ಗಾವಣೆಯ ಜೀವನ ಎಲ್ಲ ಚೆನ್ನಾಗಿರಲಿ. ಆ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ